ಇದು ಡಿವೈಸ್ ಎಲ್ ಸಿ ಅಂದರೆ ಡಿವೈಸ್. ಇದು ಪ್ಯಾನಿಕ್ ಬಟನ್. ಇದನ್ನ ಹಿಂಗೆ ಕೊಟ್ಟು ಇದ್ರೊಳಗೆ ಹಾಕಿ ಬೀಡಿಂಗ್ ಲ್ಯಾಪ್ಟಾಪ್ ಕೂರಿಸಿದ್ರೆ ಫಿಟ್ಟಿಂಗ್ ಆಗುತ್ತೆ. ಹಿಂಗೆ ಗಟ್ಟಿಗೆ ತಗ್ಗಿ ಗಟ್ಟಿಗೆ ಕೂರಿಸ್ಬೇಕು. ಇಲ್ಲಿ ಗಂಟ ತಗೊಂಡು ಬಂದು ಎತ್ಕೋಬೇಕು. ಎತ್ಕೊಂಡು ಇದು ಬಿಚ್ಕೋಬೇಕು. ಇದರ ಸ್ಕ್ರೂ ಇರ್ತದೆ, ತೆಗೆದುಬಿಟ್ಟು ಇದನ್ನು ಬಿಟ್ಕೊಳ್ಳಿ. ಓಪನ್ ಆಗುತ್ತೆ. ಆಮೇಲೆ ಇದ್ರೊಳಗೆ ತಗೊಂಡು ಇದ್ರೊಳಗೆ ಕೈ ಹಾಕಿ ಇವಾಗ ಇದು 200 ಮಡಿಕೋಬೇಕು. 20 ಮಡಿಕೋದು, 200 ಮಡಿಕೋದು. ಆದರೆ 200 ಮಡಿಕೊತೀನಿ. ಆಮೇಲೆ ಇಲ್ಲಿ ಚೆಕ್ ಮಾಡ್ಕೋಬೇಕು ಇಗ್ನಿಷನ್ ಅರ್ಥಿಂಗು ಇಲ್ಲೈತೆ ನೋಡಿ. ಇಲ್ಲಿ ಟಚ್ ಮಾಡಿಬಿಟ್ಟು ಇಲ್ಲಿ ನೋಡ್ಕೊಂಡ್ರೆ ಬರ್ತೈತೆ 12 ವೋಲ್ಟ್ ಮಲ್ಟಿಮೀಟ್ರ್ 12 ಬರ್ತೈತೆ. ಆಫಲ್ಲಿ ಐತೆ ಕೀ ಆಫರ್ ಐತೆ. ಇವಾಗ ಆನ್ ಮಾಡ್ತೀನಿ. ಆನ್ ಮಾಡಿದ್ರೂ 12 ಬರ್ತೈತೆ. ಇದು ಪವರು. ಇಲ್ಲಿ ನೋಡಿ ಮೇಲ್ಗಡೆ ಪವರು. ಎಲ್ಲೋ ವೈರ್ ಬಂದು ಇಗ್ನಿಷನ್ ಈಗ ಚೆಕ್ ಮಾಡಿದೆ 12 ಬರ್ತೈತೆ. ಅಲ್ಲಿ 12 ಬರ್ತೈತೆ. ಇವಾಗ ಆಫ್ ಮಾಡಿದ್ರೆ 0 ಬರಬೇಕು. 0 ಬಂದರೆ ಇಗ್ನಿಷನ್. ಅಲ್ಲಿ ಮಲ್ಟಿಮೀಟ್ರು ಅಲ್ಲಿ 0 ಬರ್ತೈತೆ ನೋಡಿ ಈಗ. ಆಮೇಲೆ ಈ ಕ್ಲಿಪ್ನ ಪ್ರೆಸ್ ಮಾಡಿ ರಿಮೂವ್ ಮಾಡಬೇಕು. ಯೆಲ್ಲೋ ವೈರು ಇಗ್ನಿಷನ್ನು, ಬ್ಲೂ ವೈರು ಪವರ್. ಓಕೆ, ಸ್ಕಿನ್ ಮಾಡ್ಕೋಬೇಕು. ಇದು ಮಾತ್ರ ಮಾಡ್ಕೋಬೇಕು. ಎರಡು ಮಾಡ್ಕೊಂಡಾಯ್ತು. ಇವಾಗ ಇದು ಕ್ಲೀನಾಗಿ ಹಿಂಗೆ ನುಲಿಬೇಕು. ಇವಾಗ ಪವರ್ ವೈರ್ ತೊಗೊಂಡು ಹೊರಗಡೆಯಿಂದ ಹಿಂಗೆ ತಗೋಬೇಕು. ಹಿಂಗೆ ತಗೊಂಡ್ರೆ ಈಚೆ ಬರ್ತದೆ. ಪವರ್ ವೈರ್ ಆಯಿತು. ಇವಾಗ ಇಗ್ನಿಷನ್ ವೈರು ಈ ಕಡೆ ಎಲ್ಲೋ ಐತೆ ನೋಡಿ. ಹಿಂಗೆ ಹಾಕಿ ವೈರ್ ಇದಾಗಬಾರ್ದು, ಜಾಯಿಂಟ್ ಆಗಬಾರ್ದು. ಇದರೊಳಗೆ ಹಿಂಗೆ ತಗೊಂಡು ಕ್ಲೀನಾಗಿ ಈಚೆ ಬರ್ತದೆ. ಇವಾಗ ಎರಡು ವೈರು ಆ ಕಡೆ ಈ ಕಡೆ ಇರಬೇಕು. ಒಂದಕ್ಕೊಂದು ಟಚ್ ಆಗಬಾರ್ದು ಯಾವತ್ತು. ಆಮೇಲೆ ಇವಾಗ ಪ್ರೆಸ್ ಮಾಡಿದೆ. ಆಮೇಲೆ ಗ್ರೌಂಡ್ ವೈರ್ನ ಸ್ಕಿನ್ ಮಾಡ್ಕೋಬೇಕು. ನೀವು ಎಲ್ಲಿ ಕೊಡ್ತೀರ ನೋಡ್ಕೊಂಡು ಸ್ಕಿನ್ ಮಾಡ್ಕೋಬೇಕು. ಲೂಸ್ ಮಾಡಿದಾಗ ಗ್ರೌಂಡ್ ಹೀಗೆ ಗ್ರೌಂಡ್ ಮಾಡಿದ್ರೆ ಟೈಟಾಗಿರಬೇಕು. ಟೈಟ್ ಮಾಡಬೇಕು. ಆನಾಯ್ತು ನೋಡಿ, ಆನ್ ಆಗೈತೆ. ಸಿಮ್ ಹಾಕೋದು ಹಿಂಗೆ ಓಪನ್ ಮಾಡಬೇಕು. ಇವಾಗ ನಂತರ ಒಂದು ಸಿಮ್ ಇದೆ, ನಾನು ಇದ್ರೊಳಗೆ ಹಾಕ್ತಿದ್ದೀನಿ.
ಇಲ್ಲೊಂದು ಬಟನ್ ಇರ್ತದೆ, ಆನು ಆಫ್ ಬಟನ್ ಇರ್ತದೆ. ಇದು ಆನ್ ಮಾಡ್ಕೋಬೇಕು. ಇವಾಗ ಆನ್ ಆಯಿತು. ಹಂಗೆ ಚಿಕ್ಸ್ ಕೊಡೋದ್ರಲ್ಲಿ ಆನ್ ಮಾಡಿಕೊಂಡ್ರೆ ಆನ್ ಆಗುತ್ತೆ. ಇವಾಗ ಪ್ಯಾನಿಕ್ ವೈರ್, ಇದು 4 ವೈರ್ ಐತೆ. ಇವಾಗ ಎಲ್ಲೆಲ್ಲಿ ಕೊಡಬೇಕು ಅಂತ ನಾನು ಹೇಳ್ತೀನಿ. ಇದು ಪ್ಯಾನಿಕ್ ಕನೆಕ್ಟರ್. ಇದನ್ನು ಸ್ಕಿನ್ ಮಾಡ್ಕೋತೀನಿ. LC100ಗೆ ಮಾತ್ರ ಬರೋದಿದು. ಸ್ಕಿನ್ ಆಯಿತು. ಇವಾಗ ಇಲ್ಲಿ ವೈರ್ ಐತೆ 2, ಗ್ರೀನು ಮತ್ತು ಯೆಲ್ಲೋ. ಇವಾಗ ನಾನು ಇದೆರಡು ಸ್ಕಿನ್ ಮಾಡ್ಕೋತೀನಿ. ಎರಡು ಸ್ಕಿನ್ ಮಾಡ್ಕೊಂಡು ಎಲ್ಲೋನ ಬ್ಲ್ಯಾಕ್ ಕೊಡ್ತೀನಿ. ಯಾವುದಕ್ಕಾದ್ರೂ ಕೊಡ್ಕೋಬೋದು, ಅದೇನು ಆಗಲ್ಲ. ಎರಡು ಟಚ್ ಆಗಿಬಿಡ್ತು. ಕ್ಲೀನಾಗಿ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಟೇಪ್ ಹಾಕೋಬೇಕು. ಇದು ಪ್ಯಾನಿಕ್ ವೈರ್ ರೆಡ್ ಅಲ್ವಾ, ಇದು ಇಗ್ನಿಷನ್ ಕೊಡಬೇಕು. ಸ್ಕಿನ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇದು ಹಿಂಗೆ ಟೈಟಾಗಿ ನೀಟಾಗಿ ಕ್ಲೀನಾಗಿ ಕೊಟ್ಬಿಟ್ಟು ಟೇಪ್ ಹೊಡಿಬೇಕು ಫಸ್ಟು. ಯಾವುದೂ ಟಚ್ ಆಗಿಬಿಡು. ಇವಾಗ ಆಯಿತು. ಯಾವುದಾದ್ರು ಟೇಪ್ ಹೊಡೆದ್ಬಿಡ್ತೀನಿ. ಇದು ಬ್ಲ್ಯಾಕ್ ಐತಲ್ಲ, ಇದು ಗ್ರೌಂಡು. ಸ್ಕಿನ್ ಮಾಡ್ಕೊಂಡಿದ್ದೀನಿ ನಾನು ಸೆಂಟ್ರಲ್ಲಿ. ನೀವು ಹಂಗೆ ಮಾಡ್ಕೊಂಡು ಟೈಟಾಗಿ ಇದು ಮಾಡಿ. ಇವಾಗ ಇದಕ್ಕೂ ಟೇಪ್ ಹಾಕ್ಬಿಟ್ರೆ, ಟೇಪ್ ಹಾಕೋತಾ ಇದ್ದೀನಿ. ಈಗ ಕ್ಲೀನಾಗಿ ಟೇಪ್ ಹಾಕೋಬೇಕು. ಇವಾಗ ನೋಡಿ ಪ್ಯಾನಿಕ್ ಲೈಟ್ ಬರ್ತೈತೆ. ಇಲ್ಲಿ ನೋಡಿ, ಇವಾಗ ಆಫ್ ಮಾಡ್ತೀನಿ. ಪ್ಯಾನಿಕ್ ಲೈಟ್ ಬರಲ್ಲ. ಇವಾಗ ಇವಾಗ 3 ಲೈಟು ಬರ್ತೈತೆ. ಸೆಟ್ ಆಗೈತೆ ಅಂತ ಅರ್ಥ. ಗ್ರೀನು ಬರ್ತೈತೆ. ಈಗ 3 ಲೈಟು ಬರ್ತೈತೆ. ಇದು ರೆಡ್ ಯಾವಾಗಲೂ ಹಂಗೆ ಇರಬೇಕು, ಸ್ಟೇಬಲ್ ಆಗಿ. ಇದು ಗ್ರೀನು ಮತ್ತು ಬ್ಲೂ ಬಂದು ಹೋಗ್ತಾ ಇದೆ, ಸೆಟ್ ಆಗೈತೆ ಅಂತ. ಅದು ಆಮೇಲೆ ನಾವು ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಹಿಂಗೆ ಮಾಡಿ ಇವಾಗ ಟ್ಯಾಗ್ ಇವಾಗ ಇದು ಇಲ್ಲಿ ಒಳಗಡೆ ಇಲ್ಲಿ ವೈರ್ ಐತೆ. ಆಫಲ್ಲಿದೆ. ಇನ್ನೊಂದು ಟ್ಯಾಗ್ ಹಾಕು. ಇದೈತಲ್ಲ, ಇದ್ರ ಒಳಗೆ ಹೋಗ್ಬೇಕು. ಎರಡು ಕಡೆ ಆಮೇಲೆ ಬ್ಲ್ಯಾಕ್.